ಈಗ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಮ ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ, ಟೀಕೆ ಕೂಡ ಬಂತು. ಇದೆಲ್ಲದರ ಹೊರತಾಗಿಯೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರಿ. ರಾಜ್ಯ ಸರ್ಕಾರದ ಬಗೆಗಿನ ಚರ್ಚೆಯ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರುವಂತಹ ಸರ್ಕಾರ, ಗ್ಯಾರಂಟಿ ಸರ್ಕಾರ, ಈ ರೀತಿಯಾದಂತಹ ವಿಚಾರಗಳಲ್ಲಿ ಹೊಗಳಿಕೆಯೂ ಬರುತ್ತೆ, ತೆಗಳಿಕೆಯೂ ಬರುತ್ತೆ, ಎರಡೂ ಕೂಡ. ಆದರೆ ಹೂಡಿಕೆಯನ್ನ ಆಕರ್ಷಣೆ ಮಾಡೋದ್ರಲ್ಲಿ, ಬಂಡವಾಳ ಹೂಡಿಕೆ ಆಕರ್ಷಣೆ ಮಾಡೋದ್ರಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ತಾವು 2013ರಿಂದ 18ರ ಅವಧಿಯಲ್ಲಿ ಸರ್ಕಾರವನ್ನು ನಡೆಸಿದಂತಹ ಸಂದರ್ಭದಲ್ಲಿ 18ರ ರಿಪೋರ್ಟ್ ಪ್ರಕಾರವೂ ಕೂಡ ಕರ್ನಾಟಕ ದೇಶದಲ್ಲಿ ಹೂಡಿಕೆಯಲ್ಲಿ, ಬಂಡವಾಳ ಆಕರ್ಷಣೆಯಲ್ಲಿ ನಂಬರ್ 1 ರಾಜ್ಯ ಆಗಿದ್ದಿತ್ತು. ಈಗ ಬಂಡವಾಳ ಆಕರ್ಷಣೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅಂತ ಹೇಳಿ, ಒಪ್ಪಂದಗಳಾಗಿದ್ದಾವೆ, ಅನುಷ್ಠಾನ ವಿಚಾರಗಳು? ಈಗ ಫಾರಿನ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರ್ತದೆ. ಡು ಯು ನೋ ವಿಚ್ ಕಂಟ್ರಿ, ವಿಚ್ ಈಸ್ ದಿ ಸ್ಟೇಟ್ which is number 1 in the country? Karnataka is number 1. Karnataka number 1. ವಿದೇಶಿ ಬಂಡವಾಳ ಹೂಡಿಕೆ ಇದೆಯಲ್ಲ, ಆ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 1 ಈವನ್ ಟುಡೇ. ಮಹಾರಾಷ್ಟ್ರ ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಬಂದಿದ್ದೀವಿ. ನಾವು ಆರ್ಥಿಕವಾಗಿ ತೊಂದರೆ ಆಗಿದ್ದರೆ, ನಮ್ಮ ದೇಶಕ್ಕೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಲ್ಲದೆ ಹೋದರೆ ವಿದೇಶಿ ಬಂಡವಾಳ ಬರ್ತಿತ್ತಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ, ಮತ್ತು ಒಳ್ಳೆ ವಾತಾವರಣ ಇದ್ದರೆ ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿದ್ದರೆ, ಆಮೇಲೆ ಬಂಡವಾಳ ಹೂಡಿಕೆಗೆ ಪೂರಕವಾಗಿದ್ದರೆ ಮಾತ್ರ ಬಂಡವಾಳ ಬರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ್ರೆ ಬರಲ್ಲ. ಆಮೇಲೆ ನಾವು ಈ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದು. ಎಷ್ಟು ಬಂಡವಾಳ ಬಂದಿರೋದು? MOU ಆಗಿರೋದು ಸುಮಾರು 10 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. 10 ಲಕ್ಷ ಕೋಟಿ ಸುಮ್ಮನೆ ಬರ್ತದ? ಕೈಗಾರಿಕೋದ್ಯಮಿಗಳು ದಡ್ರ? ಅವರು ಇಲ್ಲಿ ಬಂಡವಾಳ ಹೂಡ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ಹೂಡಕ್ಕೆ ಬರ್ತಾರ? ಅದರಿಂದ ಏನಾಗ್ತದೆ? ಉದ್ಯೋಗ ಸೃಷ್ಟಿ ಆಗ್ತದೆ. ಆಮೇಲೆ ದೇಶದಲ್ಲಿ ಇನ್ಫ್ಲೇಷನ್ ಇದೆಯಲ್ಲ, ಎಷ್ಟಿದೆ? 7% ಇದೆ. ನಮ್ಮಲ್ಲಿ ಎಷ್ಟಿದೆ? 2.5. 2.5. ದೇಶದಲ್ಲಿ 7%. ಸೊ ಹೆಂಗೆ ಸಾಧ್ಯ ಆಗ್ತದೆ? ಬಂಡವಾಳ ಬರಬೇಕಾದ್ರೆ, ನಮ್ಮ ರಾಜ್ಯಕ್ಕೆ ಹರಿದು ಬರಬೇಕಾದ್ರೆ ಒಳ್ಳೆ ವಾತಾವರಣ ಇರಬೇಕು, ಕಾನೂನು ಸುವ್ಯವಸ್ಥೆ ಇರಬೇಕು, ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಇದೆ, ಶಕ್ತಿ ಇದೆಯಲ್ಲ, ಅವು ಇಷ್ಟು ನಮ್ಮಲ್ಲಿದೆ. ಬೋತ್ ಅನ್ಸ್ಕಿಲ್ಡ್ ಆ್ಯಂಡ್ ಸ್ಕಿಲ್ಡ್ ಲೇಬರ್ ಸಿಗ್ತದೆ. ಸೊ ಹಾಗಾಗಿ ಕರ್ನಾಟಕ ಆರ್ಥಿಕವಾಗಿ ಕೂಡ ಬೆಳವಣಿಗೆ ಆಗ್ತಾ ಇದೆ, ಕೈಗಾರಿಕೀಕರಣ ಕೂಡ ನಡೀತಾ ಇದೆ, ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ನಡೀತಾ ಇದೆ. ಯಾವ ಮೂಲಭೂತ ಸೌಕರ್ಯ ಕಡಿಮೆ ಆಗಿದೆ? ನೀರಾವರಿ ಕಡಿಮೆ ಆಗಿದೆಯಾ? ಇಂಡಸ್ಟ್ರಿಗಳು ಬರೋದು ಕಡಿಮೆ ಆಗಿದೆಯಾ? ರಸ್ತೆಗಳು, PWD ರಸ್ತೆಗಳು ಕಡಿಮೆ ಆಗಿದೆಯಾ? ಇನ್ನೊಂದು ಇಲ್ಲಿ ಹೇಳಲೇಬೇಕು, ಸುಮಾರು 2,14,000 ಕೋಟಿ ದುಡ್ಡಿಲ್ದೇನೆ ಮಂಜೂರು ಮಾಡಿಬಿಟ್ರು ಹಿಂದಿನ ಸರ್ಕಾರ.
2,14,00,000 ಕೋಟಿ ದುಡ್ಡೇ ಇಲ್ಲ. ಮಂಜೂರು ಮಾಡಿ ಟೆಂಡರ್ ಕರೆದ್ಬಿಟ್ಟು ಕೆಲಸನೂ ಕೊಟ್ಬಿಟ್ರು. ನಂಬರ್ 1. ನಂಬರ್ 2, 1,70,000 ಕೋಟಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರು ಟೆಂಡರ್ ಅದು ಇಷ್ಟು ಹಣಕ್ಕೆ MLAಗಳಿಗೆ ಅವ್ರಿಗೆ ಬೇಕಾದವ್ರಿಗೆ ಎಲ್ಲ ಕೊಟ್ಬಿಟ್ರು. ಸೊ ಹಂಗಾಗಿ ಇವತ್ತು ಕರ್ನಾಟಕದ ಮೇಲೆ ಹೊರೆಯಾಗಿದ್ದರೆ ಇವು ಹಿಂದಿನ ಸರ್ಕಾರ ಕಾರಣ. ಅವರು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಯಾಕಂತಂದರೆ ಇಲ್ಲಿ ನಮ್ಮಲ್ಲಿ BJP ಪರವಾಗಿರೋರು ಹೇಳ್ತಾರೆ ಏನಂತಂದರೆ, ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು, ಈಗ ರೆವಿನ್ಯೂ ಡಿಫಿಸಿಟ್ ಆಗಿಬಿಟ್ಟದೆ. ಕೊನೆಯಲ್ಲಿ ಏನಾಯಿತು ಅಂತಂದರೆ 18,000 ಕೋಟಿ GST ಪರಿಹಾರ ಕೊಡಬೇಕಾಗಿತ್ತಲ್ಲ, ಅದು 18,000 ಕೋಟಿ ಬಂದ್ಬಿಡ್ತು. 18,000 ಕೋಟಿನಲ್ಲಿ 3,000 ಕೋಟಿ ವಾಪಸ್ ತಗೊಂಡ್ರು. ಇದು ಬಂದಾಗ ರೆವಿನ್ಯೂ ಸರ್ಪ್ಲಸ್ ಅನ್ನೋ ಥರ ಕಾಣಿಸ್ತಿತ್ತು. ಬಟ್ ಪೆಂಡಿಂಗ್ ಬಿಲ್ಸ್ ಇದವಲ್ಲ, ಅವು ಮೌಂಟ್ ಆಗಿಬಿಡ್ತು. ಇದು ನೀವು ಏನು ಇವತ್ತು ಸಮೃದ್ಧ ಕರ್ನಾಟಕ ಅಂತ ಕರೀತೀರಲ್ಲ, ಅದು ಸಮೃದ್ಧ ಕರ್ನಾಟಕ ಆಗಲಿಲ್ಲ. ಹಿಂಗೆ ಈಗ ಆಗೋಯ್ತು. ಇದಕ್ಕೋಸ್ಕರ ಇಷ್ಟೆಲ್ಲ ಆದರೂ ಕೂಡ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಆರ್ಥಿಕವಾಗಿ ದಿವಾಳಿಯಾಗಿದ್ದರೆ ಮಾಡೋಕ್ಕಾಯ್ತಿತ್ತ? ಪ್ರತಿ ಕುಟುಂಬಕ್ಕೆ 4,000-5,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ವರ್ಷದಲ್ಲಿ 5,000ದಿಂದ 50,000ದಿಂದ 60,000 ಕೋಟಿ 60,000 ಕೋಟಿ ರೂಪಾಯಿಗಳನ್ನು ಇವರು ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. 52,000 ಕೋಟಿ ವರ್ಷಕ್ಕೆ. ಸರ್, ಮುಂದುವರೆದು ತಾವು ಅಧಿಕಾರ ವಿಕೇಂದ್ರೀಕರಣದ ಪ್ರಬಲ ಪ್ರತಿಪಾದಕರು. ಗ್ರಾಮೀಣ ಭಾಗಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಇರಬೇಕು ಅನ್ನುವಂಥ ವಿಚಾರ. ಕಾಂಗ್ರೆಸ್ಸೇ ಸಂವಿಧಾನದ ತಿದ್ದುಪಡಿಯ ಮೂಲಕವಾಗಿ ಕೂಡ ದೇಶದಲ್ಲಿ 3 ಹಂತದ ಅಡ್ಮಿನಿಸ್ಟ್ರೇಷನ್ ಇರಬೇಕು ಅನ್ನುವಂಥದ್ದನ್ನು ಜಾರಿಗೆ ತಂದಿರುವಂಥದ್ದು, ಪಂಚಾಯತ್ ರಾಜ್ ತಂದಿರುವಂಥದ್ದು, ಸ್ಥಳೀಯ ಸಂಸ್ಥೆಗಳನ್ನು ಮಾಡಿರೋದು. ಆದರೆ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಹಿಂದಿನ ಸರ್ಕಾರದ ಅವಧಿಯಲ್ಲೇ ಚುನಾವಣೆ ನಡೆಸಿಲ್ಲ. ಆಲ್ಮೋಸ್ಟ್ 5 ವರ್ಷಗಳಾಗ್ತಾ ಬಂತು. ಯಾವಾಗ ಈ ಚುನಾವಣೆಗಳು ನಡೀತವೆ, ಇದಕ್ಕೆ ಬೇಕಂತಹ ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರದ ಕಡೆಯಿಂದ ಆಗತ್ತೆ? ನಾವು ಯಾವಾಗಲೂ ಕೂಡ ಅಧಿಕಾರ ವಿಕೇಂದ್ರೀಕರಣದ ಪರವಾಗಿರ್ತಕ್ಕಂಥದ್ದು. 72-73 ಅಮೆಂಡ್ಮೆಂಟನ್ನು ನಾವೇ ತಂದವರು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ 73rd ಅಮೆಂಡ್ಮೆಂಟನ್ನು ತಗೊಬಂದರು. ಆ ಮೂಲಕ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ ಇವೆಲ್ಲ ಕೊಡ್ತಕ್ಕಂಥ ಕೆಲಸ ಆಯಿತು. ಎಲೆಕ್ಷನ್ ಆಗಬೇಕು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಬದ್ಧತೆ ಇರ್ತಕ್ಕಂಥವ್ರು, ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಎಲೆಕ್ಷನ್ ಆಗಬೇಕು. BJP ಅವ್ರ ಕಾಲದಲ್ಲಿ ಎಲೆಕ್ಷನ್ ನಡೀಲಿಲ್ಲ. ಅದು ಕೋರ್ಟ್ನಲ್ಲೆಲ್ಲ ಇತ್ತು. ಆಮೇಲೆ ಈಗ ಕೋರ್ಟ್ನಲ್ಲಿ ಆಸ್ ಫಾರ್ ಆಸ್ ಬೆಂಗಳೂರು ಕಾರ್ಪೊರೇಷನ್ ಇಸ್ ಕನ್ಸರ್ನ್ಡ್, ಈಗ ಫೆಬ್ರವರಿ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ವಿ ಆರ್ ಅಟ್ ಇಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ
ತಾಲೂಕು ಬೋರ್ಡು, ತಾಲೂಕು ಪಂಚಾಯತಿ, ಜಿಲ್ಲಾ ಜಿಲ್ಲಾ ಪಂಚಾಯತ್. ಪಂಚಾಯತಿ ಚುನಾವಣೆಗಳನ್ನು ಕೂಡ ಮಾಡಬೇಕು ಅಂತ ಇದ್ದೇವೆ. ಅದನ್ನು ಕೂಡ ಮಾಡ್ತೀವಿ. ಸೊ ನಾವು ಯಾವತ್ತೂ ಕೂಡ ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥ, ಅಧಿಕಾರ ವಿಕೇಂದ್ರೀಕರಣ ಮಾಡ್ತಕ್ಕಂಥ ಇದರಲ್ಲಿ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ನಾವು ಅದರ ಪರವಾಗೇ ಇದ್ದೀವಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಮಾಡಿಸ್ತಾ ಇದ್ದೀರಿ. ಇದಕ್ಕೂ ಕೂಡ ಸಹಜವಾಗಿಯೇ ಇದಕ್ಕೂ ಒಂದಷ್ಟು ವಿರೋಧಗಳು ಇದ್ವು. ಆದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ 2ನೇ ಬಾರಿ ಈಗ ಮಾಡಲೇಬೇಕು ಮತ್ತು ಅದನ್ನ ಮುಗಿಸ್ಬೇಕು. ಡಾಟಾ ಸಂಗ್ರಹವನ್ನ ಬೇಗನೆ ಮಾಡಿ ಮುಗಿಸಿ ನಂತರ ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಬೇಕು. ಕಳೆದ ಬಾರಿ ನಡೀತು, ಎಲ್ಲವೂ ಕೂಡ ಸಮೀಕ್ಷೆ ಆಯಿತು. 10 ವರ್ಷಗಳ ನಂತರ ನೀವು ಅದನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನಾ ಕಾರಣಗಳಿದ್ದಾವೆ ಅದರಲ್ಲಿ. ಆದರೆ ಈಗಿನ ವರದಿ, ಈಗ ಇನ್ನೇನು ಸಮೀಕ್ಷೆ ನಡೀತಾ ಇದೆ, ಈ ವರದಿ ಈ ಸರ್ಕಾರದ ಅವಧಿಯಲ್ಲಿನೇ ಅದು ಸಬ್ಮಿಟ್ ಆದ ತಕ್ಷಣಕ್ಕೇ ಅದು ಕ್ಯಾಬಿನೆಟ್ನ ಮುಂದೆ ಮಂಡನೆ ಆಗುತ್ತಾ? ಈಗ ನೋಡಿ, ನಮ್ಮ ದೇಶದಲ್ಲಿ ಜಾತಿ ಗಣತಿ ಆಗಿಲ್ಲ, ನಂಬರ್ 1. ಆಮೇಲೆ ಸಾಮಾಜಿಕ ಶೈಕ್ಷಣಿಕ ವರದಿ ಸರ್ವೆ ಆಗಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಆಗದೇನೆ ನಾವು ಸಮಾನತೆಯನ್ನು ಮಾಡೋದು ಭಾಳ ಕಷ್ಟ ಆಗ್ತದೆ. ಈಗ ಭಾಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಇದು ಬರೀ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮಾಡ್ತಕ್ಕಂಥ ಸರ್ವೆ ಅಂತಕ್ಕಂಥ ಭಾವನೆ ಇದೆ. ಇಟ್ ಈಸ್ ನಾಟ್ ಕರೆಕ್ಟ್. ಇದು ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಿಗೆ ಮಾಡ್ತಕ್ಕಂಥ ಸರ್ವೆ. 7 ಕೋಟಿ ಜನರಿಗೆ ಮಾಡ್ತಕ್ಕಂಥ ಸರ್ವೆ. ಈ ಸರ್ವೆ ಮುಖಾಂತರ ಯಾವ ಜಾತಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ನಾವು ಈಗ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡಬೇಕು. ಅಮೇರಿಕಾದಲ್ಲಿಂಥ ದೇಶಗಳಲ್ಲೇ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ನಾವು ಸಮಾನತೆ ಬರಬೇಕು ಅಂತಂದರೆ ಬರೀ ಭಾಷಣ ಹೊಡೆದ್ರೆ ಬಂದ್ಬಿಡ್ತದೆ ಸಮಾನತೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 79 ವರ್ಷ ಆಯಿತು. ಸಮಾನತೆ ಬಂದಿದೆಯಾ? ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಎಷ್ಟು ವರ್ಷ ಆಯಿತು? 75 ವರ್ಷ ಆಯಿತು. ಬಂದಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಹೋಗಿಲ್ಲ. ಸೊ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಕೆಲವರು ಈ BJPಯವರು ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೇನೇ ಬೇಡ ಅಂತ ಹೇಳ್ತಾರೆ. 1935ನೇ ಇಸ್ವಿನಲ್ಲಿ 1935ನೇ ಇಸ್ವಿ ಜಾತಿ ಗಣತಿ ಆಗಿದ್ದದು ಅದೇ ಕೊನೆ. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಮಾಡಲೇ ಇಲ್ಲ. ಜಾತಿ ಗಣತಿ ಬಿಟ್ಬಿಟ್ರು. ಸೆನ್ಸಸ್ ಮಾಡ್ತಾಯಿದ್ರು, ಗಣತಿ ಮಾಡ್ತಾಯಿದ್ರು, ಜನಸಂಖ್ಯೆ ಗಣತಿ ಮಾಡ್ತಾಯಿದ್ರು. ಆದರೆ ಜಾತಿ ಗಣತಿ ಮಾಡಲಿ. ಈಗ ನಾವು ಹೇಳ್ತಾ ಇದ್ದೋ, ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ರು, ಪದೇ ಪದೇ ಒತ್ತಾಯ ಮಾಡ್ತಾಯಿದ್ರು, ಜಾತಿ ಗಣತಿ ಆಗಲೇಬೇಕು, ಜಾತಿ ಗಣತಿ ಆಗಲೇಬೇಕು ಅಂತ. ಈಗ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ನಿಂತೋಗಿದ್ದದು ಯಾವಾಗ? 1935 ಲಾಸ್ಟ್ ಜಾತಿ ಗಣತಿ ನಡೆದಿದ್ದದು. ಈಗ ಮತ್ತೆ ಮಾಡ್ತಾ ಇದ್ದಾರೆ. ಬಹುಶಃ ನವೆಂಬರ್ನಿಂದ ಶುರುವಾಗ್ಬೋದು, ಜಾತಿ ಗಣತಿ ಶುರುವಾಗ್ತದೆ. ಯಾಕೆ ಮಾಡ್ತಾ ಇದ್ದಾರೆ? ಅದು ಕೂಡ ಸೋಷಿಯೋ ಎಜುಕೇಷನಲ್ ಸರ್ವೆ ಅಲ್ಲ, ಬರೀ ಜಾತಿ ಗಣತಿ ಅಷ್ಟೇ. ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡೋದ್ರಿಂದ ಈಗ ನೀವು ಸ್ವಾತಂತ್ರ್ಯ ಬಂದ ಮೇಲೆ ನೀವು ಏನಾಗಿದ್ದೀರಿ? ನಿಮ್ಮ ಜನ್ರೇಷನಲ್ಲಿ ವಿದ್ಯಾವಂತರಾಗಿದ್ದಾರಾ, ಅಥವಾ 2ನೇ ಜನರೇಷನ್ ಆಗಿದ್ದಾರಾ, 3ನೇ ಜನರೇಷನ್ ಆಗಿದ್ದಾರಾ, 4ನೇ ಜನರೇಷನ್ ಆಗಿದೆಯಾ ಇಲ್ವಾ? ನೀವು ಕೆಲಸದಲ್ಲಿ ಇದ್ದೀರಾ ಇಲ್ವಾ? ನಿಮ್ಗೆ ಆಸ್ತಿ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕಲ್ಲ ನಮಗೆ. ಗೊತ್ತಾದರೆ ನಿಮಗೆ ಕಾರ್ಯಕ್ರಮ, ಯಾರು ಹಿಂದೆ ಬಿದ್ದಿದ್ದೀರಿ ಅವ್ರಿಗೆ ಕಾರ್ಯಕ್ರಮಗಳು ಮಾಡಬೇಕಲ್ಲ.
ಈಗ ಹೌದು. ವ್ಯಕ್ತಿ ಈಗ ಇಂದಿರಾ ಸಹಾನಿ ಕೇಸು 1992 ಇಂದಿರಾ ಮಂಡಲ್ ಕಮಿಷನ್ ವರದಿ ಚಾಲೆಂಜ್ ಆಗಿದ್ದದ್ದು ಹೌದು. ಕಾನ್ಸ್ಟಿಟ್ಯೂಷನಲ್ ಬೆಂಚು ರಚನೆಯಾಗಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಕೇಳಿದ್ರು, ನಿಮಗೆ ಡಾಟಾ ಇದೆಯಾ, ಜಾತಿ ಡಾಟಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಜಾತಿ ಡಾಟಾ ಎಲ್ಲಿದೆ? ಅದಕ್ಕೆ ನಾನು 84-85ರಲ್ಲಿ ಇದು ಕಾಂತರಾಜ್ ವರದಿಯನ್ನು ಮಾಡಿದ್ದು, ಅಲ್ಲ ಎಂಥದ್ದು 2014-15ರಲ್ಲಿ ಇದು ಸರ್ವೆ ಮಾಡಿಸಿದ್ದು. ಹೌದು. ಆ ಸರ್ವೆ ವಿರೋಧ ಮಾಡಿಬಿಟ್ರು, ಅದು ಸೈಂಟಿಫಿಕ್ ಆಗಿಲ್ಲ, ಆಮೇಲೆ ಎಲ್ಲರೂ ಒಳಗೊಂಡಿಲ್ಲ, ಈ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ 10 ವರ್ಷನೂ ಬೇರೆ ಆಗ್ಬಿಟ್ಟಿತ್ತು. ಅದಕ್ಕೆ ಹೊಸ ಸರ್ವೆ ಮಾಡೋಕ್ಕೆ ಪ್ರಾರಂಭ ಮಾಡಿರೋದು. ಅಲ್ಲಿ ಈ ಸರ್ವೆ ಇದು ಬರುವಾಗಲೂ ಕೂಡ ಉದ್ದೇಶ- ವಿರೋಧ ಬರಲ್ಲ ಅಂತ ಏನು ಗ್ಯಾರಂಟಿ? ಈ ಸರ್ವೆ ಈಗ ವರದಿ ಕೊಡುವಾಗಲೂ ಕೂಡ ಮತ್ತೆ ವಿರೋಧ ಬರ್ಬಹುದಲ್ವಾ? ಅಥವಾ ಅವಾಗ ಸರ್ಕಾರ ಅದನ್ನ ಅಂಗೀಕರಿಸುತ್ತಾ ಅಂತ? ನನ್ನ ಪ್ರಕಾರ ವಿರೋಧ ಮಾಡೋರು ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಮಾಡ್ತಾ ಇಲ್ಲ, ಅಥವಾ ತಾತ್ವಿಕ ಹಿನ್ನೆಲೆ ಇಟ್ಕೊಂಡು ಮಾಡ್ತಾ ಇಲ್ಲ. ಸುಮ್ಮನೆ ವಿರೋಧ ಮಾಡಬೇಕು, ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಐ ಡೋಂಟ್ ಥಿಂಕ್ ಅದಕ್ಕೆ ನಮಗೆ ಯಾರು ವಿರೋಧ ಮಾಡಿದ್ದಾರೆ, ಯಾರು ವಿರೋಧ ಮಾಡೋರು ಅದು ಮುಖ್ಯ ಅಲ್ಲ. ನಮಗೆ ಮಾಹಿತಿ ಬೇಕಲ್ಲ. ಹೌದು. ಯಾರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಬಂದಿಲ್ಲ, ಇದು ಮಾಹಿತಿ ಎಲ್ಲಿ ಸಿಗೋದು? ಯಾವುದ್ರ ಮೇಲೆ ಸಿಗೋದು? ಹೇಳಿ ನೀವೇ, ಯಾವುದ್ರ ಮೇಲೆ ಸಿಕ್ಕೋದು? ಸಮೀಕ್ಷೆ. ಅದಕ್ಕೆ ಮಾಹಿತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವರು ವಿರೋಧ ಮಾಡ್ತಾರೆ, ಕೆಲವರು ನಾವು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಈಗ ನಾವೇನು ಹೇಳೋದು, ನೀವೇನು ಹೇಳ್ತೀರಿ ಅದನ್ನು ಬರ್ಕೊಬರೋದು ಅಷ್ಟೇ ಅಲ್ವಾ? ಹೌದು. ನೀವು ಏನಪ್ಪ, ನೀವು ಯಾವ ಇದಕ್ಕೆ ಸೇರಿದ್ಯಾ, ನಂಬರ್ 1, ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ, ಏನು ಓದಿದ್ಯಾ, ಏನು ಓದೇ ಇಲ್ವಾ, ನೀನು ಕೆಲಸದಲ್ಲಿ ಇದೆಯಾ ಇಲ್ವಾ, ನಿನ್ನ ಜಮೀನು ಇದೆಯಾ ಇಲ್ವಾ, ಮನೆ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಬೇಕಲ್ಲ. ಹೆಂಗೆ ಗೊತ್ತಾಗೋದು ಹೇಳಿ? ಇದು ಸರ್ವೆ ಮಾಡದೆ ಹೋದರೆ ಹೇಗೆ ಗೊತ್ತಾಗುತ್ತೆ? ಹೆಂಗೆ ಸುಮ್ಮನೆ ಸರ್ವೆ ಮಾಡ್ದೇನೆ ಗೊತ್ತಾಗ್ಬಿಡ್ತದ? ಏನು ಮಾಯಾಮಂತ್ರ ಮಾಡೋಕ್ಕಾಗತ್ತಾ? ಐ ಡೋಂಟ್ ನೋ ಹೌ. ವಿರೋಧ ಮಾಡೋರಿಗೆ ನನ್ನ ಪ್ರಕಾರ ಅವ್ರಿಗೆ ಅಜ್ಞಾನದಿಂದ ಮಾಡ್ತಾ ಇದ್ದಾರೋ, ಅಥವಾ ರಾಜಕೀಯವಾಗಿ ಮಾಡ್ತಾ ಇದ್ದಾರೋ, ಅಥವಾ ಇನ್ಯಾವುದೇ ಕಾರಣ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಬಟ್ ಈ ಬಾರಿ ಮಾಹಿತಿ ಅಂಗೀಕಾರ ಆಗುತ್ತೆ ಕೊರತೆಯಿಂದ ಸರ್. ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಬಾರಿ ಅಂಗೀಕಾರ ಆಗುತ್ತೆ ಸರ್, ಸಮೀಕ್ಷೆ ವರದಿಯನ್ನ ಈ ಸಾರಿ ನೋಡಪ್ಪ, ಇಲ್ಲಿವರೆಗೆ ಒಟ್ಟು ಆವರೇಜು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತಿನವರಿಗೆ, ಇನ್ನು ಇವತ್ತು ನಾಳೆ ನಾಳಿದ್ದು 31ರವರೆಗೂ ಹೌದು ಇದು ಮಾಡಿದ್ದೀವಿ. ಇವತ್ತಿನವರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಮಂಡ್ಯದಲ್ಲಿ 100ಕ್ಕೆ 100 ಆಗಿದೆ. ಮಂಡ್ಯದಲ್ಲಿ 100ಕ್ಕೆ 100 ಆಗಿದೆ. ಮಂಡ್ಯ 100.16, ತುಮಕೂರು 98.33 ಇವ್ರ ಜಿಲ್ಲೆ. ಆಮೇಲೆ ಚಿಕ್ಕಮಗಳೂರು 96.56, ಬಳ್ಳಾರಿನಲ್ಲಿ 82.41 ಆಗಿದೆ. ಇದು ಕಡಿಮೆ ಆಗಿರೋದು. ಸೊ ಇನ್ನೂ ನನ್ನ ಪ್ರಕಾರ 92 ಅವರೇಜ್, 92-93 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು 5 ದಿನ ಇದೆ, ಇವತ್ತು ನಾಳೆ 31ರವರೆಗೂ ಇದೆ. ಹೌದು, ಆಗ್ತದೆ. ಆಮೇಲೂ ಕೂಡ ಆನ್ಲೈನ್ನಲ್ಲೂ ಕೂಡ ಮಾಡ್ಬೋದು. ಸರ್ವೆಗೆ ಮಾಹಿತಿ ಕೊಡಬೇಕಾದ್ರೆ ಆನ್ಲೈನ್ ಮೂಲಕನೂ ಕೂಡ ಕೊಡಲಿಕ್ಕೆ ಅವಕಾಶ ಇದೆ, ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ನಗರದಲ್ಲೇ ಸ್ವಲ್ಪ ರೆಸಿಸ್ಟೆನ್ಸ್ ಇರೋದು.
ಯಾಕಂದರೆ ಒಂದು ಹೊರ ರಾಜ್ಯದವರು ಬೆಂಗಳೂರು ನಗರದಲ್ಲಿ ಇದ್ದಾರೆ ಹೆಚ್ಚಾಗಿ. ಒಂದು ಸುಮಾರು 20-25% ಹೊರ ರಾಜ್ಯದವರು ಇದ್ದಾರೆ. 20-25 ದೇ ಮೇ ನಾಟ್ ಪಾರ್ಟಿಸಿಪೇಟ್. ಸೊ ಆ ಥರ ಇರ್ತದೆ. ಬಿಕಾಸ್ ಅವರು ದೇ ಆರ್ ನಾಟ್ ದಿ ಸಿಟಿಜನ್ಸ್ ಆಫ್ ದಿ ಕರ್ನಾಟಕ. ಯಾರು ಕರ್ನಾಟಕ ಸಿಟಿಜನ್ಸ್ ಇದ್ದಾರೆ ಅವ್ರನ್ನ ನಾವು ಟ್ಯಾಕಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ.